ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮಗೆ ಬಟ್ಟೆಗಳು ಜಾಸ್ತಿ ಬರ್ತಾ ಇರೋದಿಲ್ಲ, ಅಕಸ್ಮಾತ್ ಕೆಲಸ ಮಾಡೋದಕ್ಕೆ ನಿಮಗೆ ಬೋರ್ ಆಗ್ತಾ ಇರುತ್ತೆ ಅಂತಂದರೆ ನಾನು ಅದಕ್ಕೆ ಒಂದಷ್ಟು ಟಿಪ್ಸ್ಗಳನ್ನ ನಾನು ಫಾಲೋ ಮಾಡುವಂಥ ಒಂದಷ್ಟು ಟಿಪ್ಸ್ಗಳನ್ನ ನಿಮಗೆ ಹೇಳ್ಕೊಡ್ತೀನಿ. ಹಾಗೆಯೇ ಚೇರ್ ಬಗ್ಗೆ ಕೂಡ ಕೇಳಿದ್ರಿ, ಯಾವ ರೀತಿ ಚೇರ್ನ ಯೂಸ್ ಮಾಡಬೇಕು ಅಂತ. ಇದ್ರ ಚೇರ್ ಬಗ್ಗೆ ಕೂಡ ಮಾಹಿತಿ ಕೊಡ್ತೀನಿ, ಎಷ್ಟು ಅಮೌಂಟ್ ಇದಕ್ಕೆ ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ. ಹಾಗೆಯೇ ವಾಸ್ತು ಪ್ರಕಾರ ನಾವು ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ನಮಗೆ ವಾಸ್ತು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ಮನೆ ಕಟ್ಟೋದು ಕೂಡ ವಾಸ್ತು ಪ್ರಕಾರ, ಪ್ರತಿಯೊಂದು ವಾಸ್ತು ಇರೋದ್ರಿಂದ ಟೈಲರಿಂಗ್ ಬಿಸ್ನೆಸ್ಸಲ್ಲೂ ಕೂಡ ನೀವು ವಾಸ್ತುನ ಅಳವಡಿಸ್ಕೊಳ್ಳೇಬೇಕಾಗುತ್ತೆ. ಹಾಗೆಯೇ ವಾಸ್ತು ಪ್ರಕಾರ ಹೇಗೆ ನಾವು ಯಾವ ಕಡೆ ಯಾವ ದಿಕ್ಕಿನಲ್ಲಿ ಮಿಷಿನ್ನ ಇಟ್ಕೋಬೇಕು ಅಂತಂದ್ಬಿಟ್ಟು ಪ್ರತಿಯೊಂದನ್ನು ಕೂಡ ನಾನು ಇವತ್ತು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಈ ರೀತಿ ಇದು ಬಂದು ಜಿಗ್ಜಾಗ್ ಮಿಷಿನ್ನು ಮತ್ತು ಓವರ್ಲಾಕ್ ಮಿಷಿನ್ನ ಎರಡನ್ನೂ ಕೂಡ ಒಂದು ಸೈಡ್ ಇಟ್ಟಿದ್ದೀನಿ. ಯಾಕೆ ಅಂತಂದರೆ ಇಲ್ಲಿ ಬಂದು ಸ್ಟಿಚಿಂಗ್ ಆದಮೇಲೆ ತಕ್ಷಣ ಅಲ್ಲಿ ನಾನು ಓವರ್ಲಾಕ್ ಮಾಡಿಬಿಟ್ಟು ಹಾಗೆಯೇ ಇಲ್ಲಿ ಕೂಡ ಜಿಗ್ಜಾಗ್ ಮಾಡ್ಕೊಂಡು ಬಿಟ್ಟರೆ ನಮಗೆ ಆ ಕಡೆ ಈ ಕಡೆ ಎಲ್ಲೂ ಕೂಡ ಹೋಗೋಂಗಿಲ್ಲ, ಒಂದೇ ಕಡೆ ಪ್ರತಿಯೊಂದು ಕೂಡ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ನೋಡಿ ಈ ರೀತಿ ಬಟ್ಟೆಗಳನ್ನ ಅಲ್ಲಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಎರಡೂ ಮಿಷಿನ್ಗಳನ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಅರೇಂಜ್ ಮಾಡಿ ಈ ರೀತಿ ನೀವು ಇಟ್ಕೋಬೋದು. ಇದಾದಮೇಲೆ ಚೇರ್ ಬಗ್ಗೆ ಕೇಳಿದ್ರಿ ಅಲ್ವಾ. ಸೊ ಚೇರ್ ನೋಡಿ, ಇದು ಒಂದು ಈ ರೀತಿ ಟರ್ನ್ ಆಗುತ್ತೆ. ಸೊ ಇದರಿಂದ ಏನು ಬೆನಿಫಿಟ್ ಅಂತಂದರೆ ನಾನು ಈ ಕಡೆಯಿಂದ ಟರ್ನ್ ಮಾಡಿಕೊಂಡು ಇಲ್ಲೂ ಕೂಡ ಈ ರೀತಿ ನೋಡಿ ಕೆಳಗಡೆ ಚಕ್ರ ಕೂಡ ಇದೆ ಅಲ್ವಾ, ಇಲ್ಲಿ ಬಂದು ಓವರ್ಲಾಕ್ ಮಾಡಿಬಿಡ್ಬೋದು. ಹಾಗೆಯೇ ಇಲ್ಲಿ ಬಂದು ಸ್ಟಿಚಿಂಗ್ ಮಾಡ್ಬೋದು. ಸೊ ಇದನ್ನು ನಾವು ಎತ್ತರ ಟೈಟು ನೋಡಿ ಈ ರೀತಿ ಎತ್ತರನೂ ಮಾಡ್ಕೋಬೋದು, ಬೇಡ ಅಂತಂದರೆ ಚಿಕ್ಕದು ಕೂಡ ಮಾಡ್ಕೋಬೋದು. ಇದಕ್ಕೆ ಪ್ರೈಸ್ ಬಂದು ನಾನು ತಗೊಂಡಾಗ ಇದು 2,500 ಇತ್ತು. ನಿಮಗೆ ಇವಾಗ ಒಂದು 500 ರೂಪಾಯಿ ಜಾಸ್ತಿ ಆಗಿದ್ರು. ಸೊ 3,000ಕ್ಕೆಲ್ಲ ಚೇರ್ ಸಿಗುತ್ತೆ. ಹಾಗೆಯೇ ಬ್ಯಾಕಲ್ಲಿ ನಮಗೆ ಸಪೋರ್ಟ್ ಸಿಗುತ್ತೆ. ಸೊ ಬೆನ್ನು ನೋವು ಏನೂ ಕೂಡ ಬರೋದಿಲ್ಲ, ಬ್ಯಾಕಲ್ಲಿ ಸಪೋರ್ಟ್ ಸಿಗುತ್ತೆ. ಹಾಗೆಯೇ ಇದು ಬಂದು ಯಾವ ದಿಕ್ಕಿನಲ್ಲಿ ನಾನು ಸ್ಟಿಚಿಂಗ್ ಮಿಷಿನ್ನ ಯಾವ ದಿಕ್ಕಿನಲ್ಲಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ನೋಡಿ. ಪೂರ್ವ ದಿಕ್ಕು ಅಂದರೆ ಸೂರ್ಯ ಉದಯಿಸೋ ದಿಕ್ಕು. ನಿಮ್ಮ ಮನೆಯಲ್ಲಿ ಈ ರೀತಿ ಬಾಗಿಲಿದೆ, ಡೋರ್ ಇದೆ ಅಂತಂದರೆ ನೀವು ಸೂರ್ಯ ಉದಯಿಸೋವಂಥ ದಿಕ್ಕಿಗೆ ನೀವು ಇದನ್ನು ಕಿಟಕಿ ಹತ್ರನಾದರೂ ಇಟ್ಕೋಬೋದು. ಅಥವಾ ನಿಮ್ಮ ಮನೇಲಿ ಕಿಟಕಿ ಇಲ್ಲ ಅಂತಂದರೆ ಎಲ್ಲಿ ಬೆಳಕು ಜಾಸ್ತಿ ಬರ್ತಾ ಇರುತ್ತೆ ಅಲ್ಲಿ ಇಟ್ಕೊಳ್ಳಿ. ಸೊ ಬೆಳಕು ಜಾಸ್ತಿ ಬರೋ ಹತ್ರ ನೀವು ಮಿಷಿನ್ ಇಟ್ಕೊಳ್ತು ಅಂತಂದರೆ ಹೋಗಿ ಕೂತ್ಕೊಂಡು ಸ್ಟಿಚ್ ಮಾಡಬೇಕು ಅನ್ನೋ ಮನಸ್ಸು ನಿಮಗೆ ಬರುತ್ತೆ. ಈ ರೀತಿ ನೀವು ನೀಟಾಗಿ ಇಟ್ಕೊಂಡ್ರೆ ನಿಮಗೆ ಹೊಲಿಯೋದಕ್ಕೂ ಕೂಡ ಇಂಟ್ರೆಸ್ಟ್ ಬರುತ್ತೆ. ಹಾಗೆಯೇ ಇಲ್ಲಿ ನಾನು ರ್ಯಾಕಲ್ಲಿ ಎಲ್ಲನೂ ಕೂಡ ಜೋಡಿಸಿ ಇಟ್ಕೊಂಡಿದ್ದೀನಿ. ಸೊ ಹೊಲಿಯೋ ಬಟ್ಟೆಗಳನ್ನೆಲ್ಲ ಇಲ್ಲಿ ಜೋಡಿಸಿ ಇಟ್ಕೊಂಡಿದ್ದೀನಿ. ಸೊ ಮದುವೆ ಬ್ಲೌಸ್ಗಳು ಅದನ್ನೆಲ್ಲ ವರ್ಕಿಗೆ ಕೊಟ್ಟಿದ್ದೀನಿ. ಸೊ ಸೀರೆಗಳನ್ನೆಲ್ಲ ಕೊಟ್ಟು ಕಳಿಸ್ಬಿಟ್ಟೆ, ಯಾಕಂತಂದರೆ ಸೀರೆ ಪಿನ್ ಅದೆಲ್ಲ ಮಾಡ್ಕೊಳ್ಳೋದಕ್ಕೆ ಬೇಕಲ್ವಾ, ಅದಕ್ಕೋಸ್ಕರ ಸೀರೆಗಳನ್ನ ಕೊಟ್ಟು ಕಳಿಸ್ಬಿಟ್ಟೆ. ಹಾಗೆಯೇ ಇಲ್ಲಿ ಓವರ್ಲಾಕ್ ಮಷಿನ್ನು ಮತ್ತು ಜಿಗ್ಜಾಗ್ ಮಿಷಿನ್ ಎರಡನ್ನೂ ಕೂಡ ಒಟ್ಟಿಗೆ ಇಟ್ಕೊಂಡಿದ್ದೀನಿ. ಮತ್ತು ಓವರ್ಲಾಕ್ ಮಷಿನ್ ಕೂಡ ಕೇಳ್ತಾ ಇದ್ರಿ ಅಲ್ವಾ. ಸೊ ಎಷ್ಟು ಅಮೌಂಟ್ ಅಂತ ಅಂದ್ಬಿಟ್ಟು ಇದಕ್ಕೆ ನಾನು 6,000 ಕೊಟ್ಟಿದ್ದೀನಿ. ಇದಕ್ಕಿಂತ ಜಾಸ್ತಿ ಅಮೌಂಟ್ದು ಕೂಡ ಇದೆ. ಸೊ ಬಿಗಿನರ್ಸ್ ಆಗಿದ್ದೀರಾ ಅಂತಂದರೆ ಇಷ್ಟೇ ಸಾಕು. ಸೊ ಏನೂ ಪ್ರಾಬ್ಲಮ್ ಇಲ್ಲ, ಇಷ್ಟೇ ಅಮೌಂಟ್ ತಗೋಬೋದು. ಹಾಗೆಯೇ ಜಿಗ್ಜಾಗ್ ಮಿಷಿನ್ ಬಂದು ಇದು ಕೂಡ ಅಷ್ಟೇ ನಿಮಗೆ ಜಾಸ್ತಿ ಅಮೌಂಟ್ದು ಕೂಡ ಸಿಗುತ್ತೆ. ಹಾಗೆ ಇದು ಬಂದು 8,000 ಕೊಟ್ಟು ನಾನು ತಗೊಂಡಿದ್ದು, ನಾನು ತಗೊಳ್ಳುವಾಗ. ಇವಾಗ ಸ್ವಲ್ಪ ಒಂದು 500-400 ಹೆಚ್ಚು ಕಡಿಮೆ ಆಗಿರುತ್ತೆ ಅಷ್ಟೇ. ಹಾಗೆಯೇ ಇದು ಮಿಷಿನ್ ಕೂಡ ತೋರಿಸ್ಬಿಡ್ತೀನಿ. ನಂದು ಇದು ಬಂದು ಮೆರಿಟ್ ಮಿಷಿನ್ನಲ್ಲಿ ನಮಗೆ ದೊಡ್ಡ ಮಿಷಿನ್ ಹೇಗೆ ಗೊತ್ತಾಗುತ್ತೆ ಅಂತಂದರೆ ನೋಡಿ, ಈ ರೀತಿ ಮಿಷಿನ್ ಹತ್ರ ಎಕ್ಸ್ಟ್ರಾ ಒಂದು ಈ ರೀತಿ ಬಾಕ್ಸ್ ಇರುತ್ತೆ. ಇದನ್ನು ಹಾಗೆಯೇ ರಿಮೂವ್ ಕೂಡ ಮಾಡ್ಬೋದು, ಇಲ್ಲಾಂತಂದರೆ ಹಾಗೆ ಕೂಡ ಇಟ್ಕೊಳ್ಬೋದು. ಇದು ದೊಡ್ಡ ಮಿಷಿನಲ್ಲಿ ಏನು ಬೆನಿಫಿಟ್ ಅಂತಂದರೆ ದಾರ ಕಟ್ಟಾಗೋದಿಲ್ಲ. ಹಾಗೆಯೇ ರಫ್ ಮಾಡಬೇಕಲ್ವ, ಈ ರೀತಿ ಈಸಿಯಾಗಿ ಹೀಗೆ ರಫ್ ಮಾಡ್ಕೋಬೋದು. ನಾವು ಸ್ಟಿಚಿಂಗ್ ಮಾಡ್ತಾನೆ ಈಸಿಯಾಗಿ ಈ ರೀತಿ ರಫ್ ಮಾಡ್ಕೋಬೋದು. ಸೊ ಈ ಕಡೆ ನಾನು ಇಟ್ಕೊಂಡಿದ್ದೀನಿ. ಯಾವಾಗಲೂ ಕೂಡ ಅಷ್ಟೇ ಸೂರ್ಯ ಉದಯಿಸೋ ದಿಕ್ಕಿಗೆ ನಾವು ಮಿಷಿನ್ ಇಟ್ಕೋಬೇಕು. ನಾವು ಕುತ್ಕೊಂಡು ಸ್ಟಿಚ್ ಮಾಡೋದು ಕೂಡ ಸೂರ್ಯನ ದಿಕ್ಕಿಗೆ ಕುತ್ಕೊಂಡು ಸ್ಟಿಚ್ ಮಾಡಬೇಕು. ಆ ರೀತಿ ಮಾಡ್ತು ಅಂತಂದರೆ ನಿಮಗೆ. ಹಾಗೆಯೇ ಈ ಮಿಷಿನ್ಗಳನ್ನ ದಕ್ಷಿಣ ದಿಕ್ಕಿಗೆ ಇಟ್ಟಿದ್ದೀನಿ. ಸೊ ಇಲ್ಲಿ ನಾನು ದಕ್ಷಿಣಕ್ಕೆ ಮುಖ ಮಾಡಿ ಸ್ಟಿಚ್ ಮಾಡೋ ಅಂಥದ್ದು ಇವೆರಡನ್ನೂ ಕೂಡ ನಾನು ಯಾವಾಗಲೂ ಕೂಡ ಇದೇ ರೀತಿ ಇಟ್ಕೊಂಡಿದ್ದೀನಿ. ಯಾವಾಗಲೂ ಎನಿ ಟೈಮ್ ಬಟ್ಟೆ ಇರುತ್ತೆ. ಸೊ ಹಾಗೆಯೇ ಸ್ಟಿಚ್ ಮಾಡೋದಕ್ಕೂ ಕೂಡ ಬೇಜಾರಾಗೋದಿಲ್ಲ. ಇನ್ನೊಂದು ಪಾಯಿಂಟ್ ಬಂದು ಏನಪ್ಪ ಅಂತಂದರೆ, ನೀವು ಮಾರ್ನಿಂಗ್ ಕೆಲಸ ಎಲ್ಲ ಮುಗಿಸಿ ಪೂರ್ತಿ ಕೆಲಸ ಎಲ್ಲ ಆದಮೇಲೆ ನೀವು ಸ್ಟಿಚಿಂಗ್ ಮಾಡೋದಕ್ಕೆ ಕೂರ್ತೀರಾ, ಅಥವಾ ಫಸ್ಟ್ ಕೆಲಸಗಳೆಲ್ಲನೂ ಮುಗಿಸಿ ಮಕ್ಕಳನ್ನ ಕಾರ್ಮೆಂಟ್ ಕಳಿಸಿ ಪ್ರತಿಯೊಂದು ಕೆಲಸನ ಮುಗಿಸ್ಬಿಟ್ಟು ಸ್ಟಿಚಿಂಗ್ ಕೂರ್ತೀರಾ ಅಂತಂದರೆ ಸ್ಟಿಚಿಂಗ್ ಅನ್ನೋದು ಬೇಗ ಆಗೋದಿಲ್ಲ. ನೀವು ಫಸ್ಟ್ ಏನು ಮಾಡಬೇಕು ಅಂತಂದರೆ 5 ಗಂಟೆಗೆ ಎದ್ದೇಳಬೇಕು. 6-6:30 ತನಕ 1 ಅಥವಾ 2 ಬ್ಲೌಸ್ಗಳನ್ನ
ಸ್ಟಿಚ್ ಮಾಡಬೇಕು. ಇಲ್ಲ ಬ್ಲೌಸ್ಗಳನ್ನ ಸ್ಟಿಚ್ ಮಾಡೋದಕ್ಕಾಗಲಿಲ್ಲ ಅಂತಂದರೆ ಹಾಗೆಯೇ ಜಾಯಿಂಟ್ ಮಾಡಿ ಕೂಡ ಇಟ್ಕೋಬೋದು. ಕೆಲಸ ಎಲ್ಲ ಮುಗಿಸಿ ಬಂದು ಅದನ್ನು ಅಟ್ಯಾಚ್ ಮಾಡ್ತು ಅಂತಂದರೆ 2 ಬ್ಲೌಸ್ಗಳು ರೆಡಿ ಆಗಿಬಿಡುತ್ತೆ. ಸೊ ನಿಮಗೆ ಏನಾದರೂ ನೀವು ಸ್ಟಿಚಿಂಗ್ ಮಾಡುವಾಗ ನಿದ್ದೆ ಬರೋ ಥರ ಅಥವಾ ಬೇಜಾರಾಗ್ತಾ ಇರುತ್ತೆ ಅಲ್ವಾ, ಆವಾಗ ಏನು ಮಾಡ್ಬೋದು ಆವಾಗ ನೀವು ಬೇಗ ಮನೆ ಕೆಲಸನ ಮಾಡ್ಕೋಬೋದು. ಫಸ್ಟ್ ಸ್ಟಿಚಿಂಗ್ ಮಾಡೋದಕ್ಕೆ ಕೂತ್ಕೊಳ್ಳಿ. ಸೊ ಮಾರ್ನಿಂಗ್ ಟೈಮು ನಮ್ಗೆ ಯಾವಾಗಲೂ ಕೂಡ ಮೈಂಡ್ ಫ್ರೆಶ್ ಆಗಿರುತ್ತೆ ಅಲ್ವಾ. ಸ್ಟಿಚಿಂಗ್ ಕೂತ್ಕೊಂಡ್ರೆ ನಿಮಗೆ ತುಂಬಾ ಫ್ರೆಶ್ ಆಗಿ ನಿಮಗೆ ಸ್ಟಿಚ್ ಮಾಡೋದಕ್ಕೆ ಕಂಫರ್ಟಬಲ್ ಇರುತ್ತೆ. ಸೊ ಕೆಲಸ ಎಲ್ಲ ಮುಗಿಸಿ ನೀವು ಬಿಸಿಲಾದ ಮೇಲೆ ನೀವು ಕೂತ್ಕೋತೀರಾ ಅಂತಂದರೆ ನಿಮಗೂ ಕೂಡ ಬೋರ್ ಆಗುತ್ತೆ. ಸೊ ಟಿಫನ್ ಎಲ್ಲ ಮಾಡಿ ನಾವು ಸ್ಟಿಚಿಂಗ್ ಮಾಡ್ತೀವಿ ಅಂತಂದರೆ ಬೇಜಾರಾಗುತ್ತೆ. ಬಟ್ಟೆ ಏನಾದರೂ ಜಾಸ್ತಿ ಇತ್ತು ಅಂತಂದರೆ ನೀವು ಬೆಟರ್ ಅಂತಂದರೆ 5 ಗಂಟೆಗೆ ಎದ್ದು 6 ಗಂಟೆಗೆಲ್ಲ ಕೆಲಸ ಮುಗಿಸಿ 6 ಗಂಟೆಗೆ ಸ್ಟಿಚಿಂಗ್ ಕೂರಬೇಕು. ಅದು ನಿಮಗೆ ಬೆಟರ್. ಒಟ್ಟಿನಲ್ಲಿ ಆ ರೀತಿ ಮಾಡ್ಕೊಳ್ಳಿ. ಅದಾದಮೇಲೆ ಇನ್ನೊಂದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ಪೆಡಲ್ ಇಟ್ಕೊಂಡಿದ್ದೀವಿ ಅಲ್ವಾ ಕೆಳಗಡೆ, ಅದಕ್ಕೆ ನಾನು ಈ ರೀತಿ ಸ್ಪಾಂಜ್ ಬರುತ್ತೆ ನೋಡಿ, ಹೀಗೆ ಸ್ಪಾಂಜ್ ಬರುತ್ತೆ ಅಲ್ವಾ, ಇದಕ್ಕೆ ಈ ರೀತಿ ಬಟ್ಟೆನ ಹಾಕಿ ಇಟ್ಕೊಂಡು ಹೊಲ್ಕೊಂಡಿದ್ದೀನಿ. ಏನಕ್ಕೆ ಅಂತಂದರೆ ಇಲ್ಲಿ ನಾವು ಪೆಡಲ್ ಹತ್ರ ಇದು ಸ್ಪಾಂಜನ್ನ ಹೀಗೆ ಇಟ್ಕೊಂಡು ಇದ್ರ ಮೇಲ್ಗಡೆ ಕಾಲು ಇಟ್ಕೊಂಡು ಅದಾದಮೇಲೆ ಈ ರೀತಿ ಪೆಡಲ್ನ ತುಳಿಯೋದ್ರಿಂದ ಏನಾಗುತ್ತೆ ನಮಗೆ ಇಮ್ಡಿ ಹತ್ರ ಏನು ಕೂಡ ಪೇಯ್ನ್ ಆಗೋದಿಲ್ಲ. ಅದಕ್ಕೋಸ್ಕರ ಆ ರೀತಿ ಮಾಡ್ಕೊಂಡಿದ್ದೀನಿ. ನಿಮಗೆ ಅಂಗಡಿಗಳಲ್ಲಿ ಸಿಗುತ್ತೆ ಸ್ಪಾಂಜ್ ಕೊಡಿ ಅಂತಂದರೆ ಆ ರೀತಿ ಸ್ಪಾಂಜನ್ನು ಇಟ್ಕೊಂಡು ನೀವು ಕೂಡ ಮಾಡ್ಕೋಬೋದು. ಸೊ ಇದಿಷ್ಟು ನಿಮಗೆ ಗೊತ್ತಾಯ್ತಲ್ವ. ಬಟ್ಟೆಗಳನ್ನ ಹಾಗೆಯೇ ಜಾಸ್ತಿ ಬಟ್ಟೆಗಳು ಬರಬೇಕು ನಿಮಗೆ ಅಂತಂದರೆ ನೀವು ಒಂದು ಏನು ಮಾಡ್ಬೋದು ಅಂತಂದರೆ ಈ ರೀತಿ ಫಸ್ಟು ವಾಸ್ತುನ ಚೇಂಜ್ ಮಾಡಿ ಆ ಕಡೆ ಈ ಕಡೆ ಎಲ್ಲ ಇಟ್ಕೊಂಡಿರೋದನ್ನು. ಅದಾದಮೇಲೆ ಏನು ಮಾಡಿ ಅಂತಂದರೆ ನೀವು ಹೊಲಿಯೋದಕ್ಕಿಂತ ಸ್ವಲ್ಪ ಅಮೌಂಟ್ನ ಕಡಿಮೆ ತಗೊಳ್ಳಿ. ಈಗ ಬೇರೆಯವರೆಲ್ಲ ಹೊಲಿತಾ ಇರ್ತಾರೆ ಅಲ್ವಾ, ಅಲ್ಲಿ ಹೊಲಿಯೋದಕ್ಕಿಂತ ಒಂದು ಸ್ವಲ್ಪ ಅಮೌಂಟ್ನ 100 ರೂಪೀಸ್ ಕಡಿಮೆ ಮಾಡಿದ್ರು ನೋ ಪ್ರಾಬ್ಲಮ್. ಇವಾಗ ಅವರು 350 ರೂಪೀಸ್ಗೆ ಸ್ಟಿಚ್ ಮಾಡ್ತಾ ಇದ್ದಾರೆ ಅಂತಂದರೆ ನೀವು ಒಂದು 250 ರೂಪೀಸ್ ಆದರೂ ತಗೊಳ್ಳಿ. ಅವಾಗೇನಾಗುತ್ತೆ ನಿಮ್ಮ ಹತ್ರ ಕಡಿಮೆ ಇತ್ತು ಅಂತಂದರೆ ಒಂದಷ್ಟು ಜನ ಹೊಲಿಸ್ತಾರೆ. ಸೊ ಹೊಲಿಸ್ದಾಗ ಅವ್ರಿಗೇನಾದರೂ ಫಿಟ್ಟಿಂಗ್ ಕರೆಕ್ಟ್ ಇತ್ತು, ತುಂಬಾ ನೀಟಾಗಿ ಈ ರೀತಿ ಓವರ್ಲಾಕ್ ಎಲ್ಲ ಮಾಡಿ ನೀಟಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದೀರಾ ಅಂತಂದರೆ ಏನು ಮಾಡ್ತಾರೆ ನಿಮಗೆ ಮತ್ತೆ ಬ್ಲೌಸ್ಗಳನ್ನ ಕೊಡ್ತಾ ಹೋಗ್ತಾರೆ. ಸೊ ಡಿಸೈನ್ಸ್ ಎಲ್ಲ ಹೇಳ್ತಾರೆ ಅಲ್ವಾ, ಆವಾಗ ನೀವು ಜಾಸ್ತಿ ಅಮೌಂಟನ್ನ ತಗೋಬೋದು. ಅದಕ್ಕೋಸ್ಕರ ಸೊ ಇದಿಷ್ಟು ನಿಮಗೆ ಮಾಹಿತಿ ಹೆಲ್ಪ್ಫುಲ್ ಆಯಿತು ಅಂತ ಅನ್ಕೋತೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಪ್ಯಾಟ್ರನ್ ಬ್ಲೌಸ್ಗಳದ್ದು ನಾನು ಡಿಸೈನ್ ವೀಡಿಯೋಗಳನ್ನೂ ಕೂಡ ನೆಕ್ಸ್ಟ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಹಾಗೆಯೇ ಹ್ಯಾಂಡ್ ವರ್ಕ್ ಬ್ಲೌಸ್ದು ಕೂಡ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಬಟ್ಟೆ ನಿಮ್ಮ ಹತ್ರ ಜಾಸ್ತಿ ಇದೆ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲೆಲ್ಲ ಜಾಸ್ತಿ ಜೋಡಿಸಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂತಂದರೆ ಜನರ ಕಣ್ಣು ನಿಮಗೆ ಬಿತ್ತು ಅಂತಂದರೂ ಕೂಡ ನಿಮಗೆ ಬಟ್ಟೆನ ಸ್ಟಿಚ್ ಮಾಡೋದಕ್ಕೆ ಆಗೋದಿಲ್ಲ. ನಾನು ನೋಡಿ ಇವಾಗ ಅದು ಅಷ್ಟೇ ಜೋಡಿಸಿರೋ ಅಂಥದ್ದು. ಇವಾಗ ಇನ್ನೊಂದು 2 ದಿನದಲ್ಲಿ ಕೊಡೋ ಅಂಥ ಬಟ್ಟೆಗಳನ್ನ ಮಾತ್ರ ಜೋಡಿಸಿ ಇಟ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಬಟ್ಟೆನೆಲ್ಲ ಒಳಗಡೆ ರೂಮಲ್ಲಿ ಇಟ್ಟಿದ್ದೀನಿ. ಸೊ ಯಾಕೆ ಗೊತ್ತಾ, ಎಲ್ಲನೂ ಕೂಡ ಈ ರೀತಿ ಕಾಣೋ ರೀತಿ ಜೋಡಿಸಿ ಇಟ್ಬಿಡ್ತು ಅಂತಂದರೆ ಯಾರ್ದಾದ್ರೂ ಬಂದು ಇಷ್ಟೊಂದು ಬಟ್ಟೆಗಳಿದೆಯಲ್ಲ ಅಂತಂದ್ಬಿಟ್ಟು ಅವ್ರು ಏನಾದರೂ ಹೇಳ್ತು ಅಂದರೆ ನಿಮಗೆ ಅದನ್ನು ಹೊಲಿಯೋದಕ್ಕೆ ಮನಸ್ಸಾಗೋದಿಲ್ಲ. ಅದಕ್ಕೋಸ್ಕರ ಏನು ಮಾಡಿ, ನೀವು ಬಟ್ಟೆಗಳನ್ನ 1-2 ದಿನಕ್ಕೆ ಯಾವ ಬಟ್ಟೆಗಳು ಮಾತ್ರ ಕೊಡಬೇಕು ಅದನ್ನು ಮಾತ್ರ ಈ ರೀತಿ ಜೋಡಿಸಿ ಇಟ್ಕೊಳ್ಳಿ. ಇನ್ನು ಬೇರೆದನ್ನೆಲ್ಲ ಇಲ್ಲಿ ನೀವು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಜನರ ಕಣ್ಣಿಗೆ ಕಾಣೋ ಥರ ಯಾವುದೇ ಕಾರಣಕ್ಕೂ ಇಟ್ಕೊಳ್ಳೋಕೆ ಹೋಗಬೇಡಿ. ಕಣ್ಣಿನ ದೃಷ್ಟಿ ಅಂತ ಅನ್ನೋದು ಪಕ್ಕಾ ಬಿದ್ದೇ ಬೀಳುತ್ತೆ. ನೀವು ಬೇಕಾದರೆ ಗಮನಿಸಿ ನೋಡಿ. ಅದಾದಮೇಲೆ ಒಂದು ಸಾಸಿವೆ, ಅದಕ್ಕೆ ಪರಿಹಾರ ಕೂಡ ಹೇಳ್ಕೊಟ್ಬಿಡ್ತೀನಿ. ಸೊ ನೀವು ಮಾರ್ನಿಂಗ್ ಸೋಮವಾರ ಮಾಡ್ಬೋದು ಅಥವಾ ಶುಕ್ರವಾರ ಮಾಡ್ಬೋದು. ಸಾಸಿವೆ ಕಾಳನ್ನ ತಗೊಂಡು ನೀವು ನಿಮ್ಮ ಮಷಿನ್ಗಳಿಗೆಲ್ಲ ಸಾಸಿವೆ ಕಾಳು ಹಾಗೆಯೇ ಒಂದು ಮೆಣಸಿಕಾಯಿನ ಒಣಮೆಣ್ಸಿಕಾಯಿ ತಗೊಂಡು ಮಷಿನ್ಗಳಿಗೆ ಈ ರೀತಿ ಮೇಲ್ಮುಖವಾಗಿ ಈ ರೀತಿ ಇಳಿ ತೆಗೆದು ಸೊ ನೀವು ಒಲೆ ಒಳಗಡೆನಾದರೂ ಇಡ್ಬೋದು, ಇಲ್ಲ ಅಂತಂದರೆ ಮನೆಯಿಂದ ಆಚೆ ಕೂಡ ಇಟ್ಬಿಡಿ. ಆ ರೀತಿ ಮಾಡಿದ್ರೆ ಏನಾಗುತ್ತೆ, ದೃಷ್ಟಿ ಅನ್ನೋದು ನಿವಾರಣೆ ಆಗುತ್ತೆ. ಸೊ ಜನರ ದೃಷ್ಟಿ ಅನ್ನೋದು ಇವಾಗ ನೀವು ಅನ್ಬೋದು ಈ ರೀತಿ ಎಲ್ಲ ನಂಬ್ತೀರಾ ಇವಾಗಲೂ ಕೂಡ ಅಂತ. ಸೊ ಎಷ್ಟೇ ವರ್ಷ ಆದರೂ ಆಚಾರ ಪದ್ಧತಿಗಳು ಇದ್ದೇ ಇರುತ್ತೆ ಅಲ್ವಾ, ಪ್ರತಿಯೊಬ್ಬರು ಕೂಡ ನಂಬಲೇಬೇಕು. ಸೊ ವಿಡಿಯೋ ಹೆಲ್ಪ್ ಆಯಿತು ಅಂದರೆ ಲೈಕ್ ಮಾಡಿ. ಥ್ಯಾಂಕ್ ಯು.